ಮಾತು ಕೇಳಿ ಸ್ಪೀಕರ್ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆರೋಪ. ಸದನದಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಬೇಕು. ಅಶಿಸ್ತು ಪ್ರದರ್ಶಿಸಿದಾಗ ಕ್ರಮ ಕೈಗೊಳ್ಳುವ ಅಧಿಕಾರವಿದೆ. ಆದರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ಪೀಕರ್ ಈ ರೀತಿ ಅಮಾನತು ಮಾಡಿರೋದು ಸರಿಯಲ್ಲ. ಸರ್ಕಾರ ಬಂಡತನ ತೋರಿದಾಗ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಸ್ಪೀಕರ್ ತಮ್ಮ ಕಚೇರಿಗೆ ಕರೆಸಿ ಬುದ್ಧಿ ಹೇಳಿ ಎಚ್ಚರಿಕೆ ಕೊಡಬಹುದಿತ್ತು. 6 ತಿಂಗಳುಗಳ ಕಾಲ ಅಮಾನತು ಮಾಡಿರೋದು ಅತ್ಯಂತ ಖಂಡನೀಯ. ಈ ರೀತಿಯ ಘಟನೆ ಹಿಂದೆ ನಡೆದಿರಲಿಲ್ಲ. ಸಿದ್ದರಾಮಯ್ಯ ಸದನದ ಬಾಗಿಲನ್ನೇ ಒದ್ದಿದ್ದರು. ದೊಡ್ಡ ರೀತಿಯ ಗೂಂಡಾಗಿರಿ ಮಾಡಿದ್ರು. ಆಗ ಅವರನ್ನ ಅಮಾನತು ಮಾಡಲಾಗಿತ್ತೆ. ಮೆದುವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಪೇಪರ್ ಹರಿದು ಹಾಕೋದು ಈಗ ಕಾಮನ್ ಆಗ್ಬಿಟ್ಟಿದೆ. ಸ್ಪೀಕರ್ ಪೀಠಕ್ಕೆ ಹೋಗಿದ್ರೆ ದೈಹಿಕವಾಗಿ ಹಲ್ಲೆ ಮಾಡಿದ್ರೆ ಹಲ್ಲೆ ಮಾಡಬಹುದಿತ್ತು. ಯಾರದೋ ಮಾತು ಕೇಳಿ 6 ತಿಂಗಳು ಅಮಾನತು ಮಾಡಲಾಗಿದೆ. ವಿಧಾನಸಭೆ ಇತಿಹಾಸದಲ್ಲೇ ನಡೆದಿಲ್ಲ. ಸ್ವಯಂ ಪ್ರೇರಣೆಯಿಂದ ಅಮಾನತು ರದ್ದು ಮಾಡಬೇಕು. ಸ್ಪೀಕರ್ ನಡವಳಿಕೆ ಸರಿಯಿಲ್ಲ. 1 ದಿನದ ಮಟ್ಟಿಗೆ ಅಮಾನತು ಮಾಡಬಹುದಿತ್ತು. ಯಾವುದೇ ಮೀಟಿಂಗೂ ಹಾಜರಾಗಬಾರದೆಂದರೆ ಹೇಗೆ? ಶಾಸಕರ ಹಕ್ಕುಗಳನ್ನು ಕಿತ್ತುಕೊಂಡಂತೆ ಸ್ಪೀಕರ್ ಸಂವಿಧಾನ ಬಾಹಿರ ನಡೆ ಅನುಸರಿಸಿದ್ದಾರೆ. ಕೂಡಲೇ ಅಮಾನತನ್ನ ವಾಪಸ್ ಪಡೆಯಬೇಕು. ಸಿಎಂ ಅವರ ಪ್ರಚೋದನೆಯಿಂದಲೇ ಇದೆಲ್ಲ ನಡೆದಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರೇ ಇದನ್ನ ಹಿಂದೆ ಪಡೆಯುವಂತೆ ನೋಡಿಕೊಳ್ಳಬೇಕು. ಇದು ಪೂರ್ವ ನಿಯೋಜಿತ ಅನ್ನೋದು ಗೊತ್ತಿಲ್ಲ. ಸ್ಪೀಕರ್ ಅವರು ತಮ್ಮ ಆತ್ಮವಿಶ್ವಾಸಕ್ಕೆ ಅನುಗುಣವಾಗಿ ನಡೆದುಕೊಳ್ಳಲಿ. ಹನಿ ಟ್ರ್ಯಾಪ್ ಗಂಭೀರ ಪ್ರಕರಣ. ಜನಪ್ರತಿನಿಧಿಗಳು ಜೀವನದಲ್ಲಿ ಶಿಸ್ತು ರೂಢಿಸಿಕೊಳ್ಳಬೇಕು. ಒಬ್ಬ ಮಂತ್ರಿಯೇ ಹನಿ ಟ್ರ್ಯಾಪ್ ವಿಷಯವನ್ನ ಒಪ್ಪಿಕೊಳ್ತಾರೆ. 48 ಜನರ ಸಿಡಿ ಇವೆ ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು 106 ಜನರ ಸಿಡಿ ಇವೆ ಅಂತ ಹೇಳಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡೋ ತಂಡಗಳೇ ಇವೆ. ಇದರ ಹಿಂದಿನ ತಂತ್ರ ಕುತಂತ್ರ ಹೊರಬರಬೇಕಿದೆ. ಹೀಗಾಗಿ ಪ್ರಕರಣ ಸಮಗ್ರ ತನಿಖೆ ನಡೆಯಬೇಕಿದೆ. ಸಿಬಿಐಗೆ ಕೊಟ್ಟರೆ ಮಾತ್ರ ಸೂಕ್ತ ತನಿಖೆಯಾಗುತ್ತೆ. ಇದಕ್ಕೊಂದು ಇತಿಶ್ರೀ ಹಾಡಬೇಕಿದೆ. ಹೀಗಾಗಿ ಇದರ ಹಿಂದಿರೋ ನಿರ್ದೇಶಕರು, ನಿರ್ಮಾಪಕರು ಯಾರನ್ನೋದು ಬಹಿರಂಗವಾಗಬೇಕು. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆದಾಗ ಮಾತ್ರ ಹನಿ ಟ್ರ್ಯಾಪ್ನಂತಹ ಪ್ರಕರಣಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಸದ್ಯ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಇದರ ಹಿಂದೆ ಇರುವಂಥ ತಂಡ ಯಾರು, ಇದರ ನಿರ್ದೇಶನ ಮಾಡುವಂಥವ್ರು ಯಾರು, ಪ್ರೊಡ್ಯೂಸರ್ ಮಾಡೋರು ಯಾರು, ಇದೆಲ್ಲ ಹೊರಗೆ ಬರಬೇಕು. ಅವಾಗ ಮಾತ್ರ ಮತ್ತು ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಂದಾಗ ಮಾತ್ರ ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಒಂದು ದಂಧೆ ನಿಲ್ಲಲಿಕ್ಕೆ ಸಾಧ್ಯತೆ ಅಂತ ನಾನು ಹೇಳ್ತೀನಿ. ಅಲ್ಲ, ಅವರು ಯಾರು ಟಾರ್ಗೆಟ್ ಮಾಡಿದ್ರೆ ಓಪನ್ ಆಗಿ ಹೇಳಿಬಿಡ್ಲಿ. ಅವರು ಸುಮ್ಮನೆ ಪರೋಕ್ಷವಾಗಿ ಅವರ ಹೆಸರನ್ನು ಹೇಳಲಾರ್ದೇ ಅವ್ರು ಟಾರ್ಗೆಟ್ ಮಾಡುವಂಥದ್ದು ನಡೀತದೆ. ಇದ್ರೂ ಇರ್ಬೋದು, ಇರದೇ ಇರ್ಬೋದು. ಆದರೆ ಇವತ್ತು ಮಿನಿಸ್ಟರ್ಸ್ ಯಾರು ಇದಕ್ಕೆ ಸಫರ್ ಆಗಿದ್ದಾರೆ ಹನಿ ಟ್ರ್ಯಾಪಿಗೆ, ಅವ್ರು ಓಪನ್ ಆಗಿ ಬಂದು ಹೇಳಿಬಿಡ್ಲಿ, ಇಂಥವ್ರು ಇದ್ದಾರೆ ಅಂತ ಹೇಳಿಬಿಡ್ಲಿ. ಆವಾಗ ಗೊತ್ತಾಗ್ತದೆ ಯಾರು ಏನಾದ್ರು ನಿವೇಶಿಸ್ತೀವಿ ಅಂತ ಹೇಳಿ. ಆ ಹಿನ್ನೆಲೆ ಇಟ್ಕೊಂಡು ಇದ್ರ ಬಗ್ಗೆ ಕುಲಂಕಷ ಒಂದು ತನಿಖೆ ಆಗಬೇಕು. ಮತ್ತು ರೂಲಿಂಗ್ ಪಾರ್ಟಿಯಲ್ಲೇ ಇದ್ರ ಬಗ್ಗೆ ಒಳ ಜಗಳ ಇದೆ. ರೂಲಿಂಗ್ ಪಾರ್ಟಿಯಲ್ಲಿ ಭಾಳ ದೊಡ್ಡದಾದಂಥ ಒಂದು ರೀತಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಆಡಳಿತ ಪಕ್ಷ ಇದಕ್ಕೆ CM ಇದಕ್ಕೆ ಲೀಡ್ ತೊಗೊಂಡು ಇದೊಂದು ಇತಿಶ್ರೀ ಹಾಡುವಂಥ ಕೆಲಸ ಮಾಡಿದರೆ ಮಾತ್ರ ಒಳ್ಳೇದಾಗ್ತದೆ ಅಂತ ನಾನು. DK ಶಿವಕುಮಾರ್ 57 ಶಾಸಕರು ಬಿಜೆಪಿಗೆ ಬರ್ತಾರೆ ಎಲ್ಲಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ಮತ್ತೊಂದು ಕಡೆ ಎಲ್ಲಿನೂ ಇದು ಚರ್ಚೆ ಆಗಿಲ್ಲ. ಹೀಗಾಗಿ ಅದ್ರ ಬಗ್ಗೆ ನನಗೇನು ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಅಲ್ಲಿ ನಡೀತಕ್ಕಂಥ ರಾಜಕೀಯ ಸ್ಥಿತ್ಯಂತರಗಳನ್ನು ನೋಡಿದರೆ ಸಿದ್ದರಾಮಯ್ಯರು ಅಧಿಕಾರ ಬಿಡಲಿಕ್ಕೆ ತಯಾರಿಲ್ಲ. DK ಶಿವಕುಮಾರು ನಾ ಅಧಿಕಾರ ತೆಗೆದುಕೊಳ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠ ಇದೆ. ಆ ಹಿನ್ನೆಲೆಯಲ್ಲಿ ಇನ್ ಫೈಟಿಂಗ್, ನಾ ಹಿಂದೆ ಹೇಳಿದೆ ಹಲವಾರು ಬಾರಿ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಬೇರೆಯವ್ರ ಮುಖಾಂತರ ಹೇಗೆ ಕೊಡಿಸುವಂಥದ್ದು, ತಮ್ಮ ಕ್ಲೇಮನ್ನು ದೃಢಪಡಿಸುವಂಥದ್ದು ಕೆಲಸ ಇವತ್ತು ಇಬ್ಬರು ಕಡೆಯಿಂದ ನಡೀತಾ ಇದೆ. ಇವರು ಮುಖ್ಯಮಂತ್ರಿ ಮುಂದುವರಿಸಬೇಕು. ಒಬ್ಬರು ಯಾರು ಸಚಿವರು ಹೇಳ್ಯಾರ, ಇನ್ನೂ 3 ಬಜೆಟ್ಗಳನ್ನು ಸಿದ್ದರಾಮಯ್ಯವರು ಮಂಡನೆ ಮಾಡ್ತಾರೆ. ಇನ್ನೊಬ್ಬರು ಶಾಸಕರು ಹೇಳ್ತಾರೆ ಕಾಂಗ್ರೆಸ್ನವರು, ಆದಷ್ಟು ಬೇಗನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ ಸಿದ್ದರಾಮಯ್ಯರು ಬಾಯಿ ಬಿಡ್ತಾ ಇಲ್ಲ ಮತ್ತು DK ಶಿವಕುಮಾರ್ ಬಾಯಿ ಬಿಡ್ತಾ ಇಲ್ಲ. ಇಲ್ಲ ನಾನೇ ಮುಖ್ಯಮಂತ್ರಿ ಅಂತ ಎಂದೂ ಹೇಳಕ್ಕೆ ಹೋಗಿಲ್ಲ. ಆದರೆ ಪ್ರಾಕ್ಸಿ ವಾರ್, ಪರೋಕ್ಷವಾದಂಥ ಒಂದು ಯುದ್ಧ ಪ್ರಾರಂಭ ಆಗಿದೆ. ಅದು ಯಾವುದೇ ಹಂತಕ್ಕೂ ಹೋಗ್ಬೋದು ಮತ್ತು ಈ ಸರ್ಕಾರ ಕೊಲ್ಯಾಪ್ಸ್ ಆಗಲಿಕ್ಕೂ ಸಾಧ್ಯತೆ ಅಂತ ಹೇಳ್ತೀನಿ. ಸರ್, ಈ ಸಿಡಿ ಪ್ರಕರಣವನ್ನು ಸರ್ ಡೈವರ್ಟ್ ಮಾಡಲಿಕ್ಕೆ ರಾಜೇಂದ್ರ ಅವರಿಗೆ ಪ್ರಯೋಜನ ಕೊಡ್ತಾ ಇದ್ದಾರೆ ಹಿಂದ್ಗಡೆ CM. ನೋಡಿ, ನಾವೊಂದು ಹೇಳ್ತೀನಿ, ಇಲ್ಲಿ ಒಟ್ಟು ಇನ್ ಫೈಟಿಂಗ್ ನಡೆದಿದೆ. ಸರ್ಕಾರ ವ್ಯವಸ್ಥೆ ಸರಿ ಇಲ್ಲ. ಇದರಿಂದ ತೊಂದರೆ ಆಗ್ತಾ ಇರೋದು ಜನಸಾಮಾನ್ಯರಿಗೆ. ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗಿದೆ. ಆರ್ಥಿಕ ಸ್ಥಿತಿ ಭಾಳ ಹದಗೆಟ್ಟು ಹೋಗಿದೆ. ಬೆಳಗಿನ ಸಾಯಂಕಾಲ ನಿಮ್ಮ CD ಡಿಸ್ಕಷನ್ ಮಾಡಬೇಕು, ನಿಮ್ಮ ಈಗ ಒಳಜಗಳ ಡಿಸ್ಕಷನ್ ಮಾಡಬೇಕು. ಇದೇ ನಡೀತಾ ಇದೆ ಹೊರತು ಆರ್ಥಿಕ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಹಲವಾರು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಇರ್ಬೋದು, ಮಾದಾಯಿ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ
ಕಾವೇರಿ ಇಶ್ಯೂ ಇರ್ಬೋದು, ಯಾವುದೂ ಚರ್ಚೆ ಆಗ್ತಾ ಇಲ್ಲ. ಯಾವುದೇ ಡೆವಲಪ್ಮೆಂಟ್ ಪ್ರೋ ಮತ್ತು ಈಗ ಲ್ಯಾಂಡ್ ಎಕ್ವಿಷನ್ ನೋಡಿ, ಈಗ ರಸ್ತೆಗಳ ನಿರ್ಮಾಣ ಕೇಂದ್ರ ಸರ್ಕಾರ ಸಾಕಷ್ಟು ಹಣ ಕೊಡ್ತಾ ಇದೆ, ಭೂ ಸ್ವಾಧೀನ ಮಾಡಲಿಕ್ಕೂ ಇವ್ರಿಗೆ ಆಗ್ತಾ ಇಲ್ಲ. ಈ ರೀತಿ ನಿಂತ ನೀರು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಸಿದ್ದರಾಮಯ್ಯ ಕಂಟ್ರೋಲಲ್ಲಿ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಇದರಿಂದ ಮಿತಿಮೀರಿಯಾದಂಥ ಕರಪ್ಷನ್ ಜಾಸ್ತಿ ಆಗಿದೆ. ಅಧಿಕಾರಿಗಳವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಾರಣ ಇನ್ ಫೈಟಿಂಗ್ ಮತ್ತು ಗ್ಯಾರಂಟಿ ಸಲುವಾಗಿ ಹಣ ಕೊಡ್ತಾ ಇರೋದು. ಹೀಗಾಗಿ ಇವತ್ತು ಯಾವುದೇ ಡೆವಲಪ್ಮೆಂಟ್ ವರ್ಕ್ ಇಲ್ಲದೇ ಕರ್ನಾಟಕ ರಾಜ್ಯ ಬಹಳಷ್ಟು ವರ್ಷ ಹಿಂದೆ ಹೋಗ್ತಾ ಇದೆ. ಸರ್, ಈಗ ಒಂದು ಕಡೆ DKC CM ಆಗ್ತಾರೆ, ಮತ್ತೊಂದು ಕಡೆ ದಲಿತರು, ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ, ಈಗ ಮತ್ತೆ MB ಪಾಟೀಲ್, ನಾವು ಲಿಂಗಾಯತ 37 ಶಾಸಕರು, ನಾವ್ಯಾಕೆ CM ಆಗ್ಬೋದು? ಅದಕ್ಕೆ ಓಪನ್ ಈಗ ನಾ ಹೇಳಿದ್ರಿ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಅದಕ್ಕೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನುವಂಥದಕ್ಕೆ ಒಂದು ಸಪೋರ್ಟ್ ಇವೆಲ್ಲ. ಇನ್ನೊಂದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಮತ್ತೊಂದು ವಿಂಗು. ಹೀಗಾಗಿ ಇನ್ ಫೈಟಿಂಗ್ ಆದಷ್ಟು ಬೇಗನೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಆಗುತ್ತೆ. ಸರ್, ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆ ಡೆವಲಪ್ಮೆಂಟ್ ಘಟಿಸಬಹುದು ಅಲ್ಲ ನೋಡಿ, ಅದನ್ನು ನಾ ಹಿಂದೂ ಹೇಳೀನಿ, ಯಾರು ಬೇಕಾದರೂ ಅಜಿತ್ ಪವಾರ್ ಆಗ್ಬೋದು, ಯಾರು ಬೇಕಾದರೂ ಏಕನಾಥ್ ಶಿಂದೆ ಆಗ್ಬೋದು. ಆದರೆ ಅದು ಯಾವಾಗ ಏನಾಗ್ತದೆ ಗೊತ್ತಿಲ್ಲ, ಅಥವಾ ಅವರೊಳಗೆ ಇನ್ ಫೈಟಿಂಗ್ ಜೋರಾಗಿ ಸರ್ಕಾರ ಯಾವುದೇ ಟೈಮ್ನಲ್ಲಿ ಕೊಲ್ಯಾಪ್ಸ್ ಆಗ್ಬೋದು ಅಂತ ಹೇಳುತ್ತೆ. ಸರ್, ಸದನದಲ್ಲಿ ಚರ್ಚೆ ಸಂದರ್ಭದಲ್ಲಿ ಶಾಸಕರನ್ನ ಅಮಾನತು ಮಾಡೋದು ಎಷ್ಟು ಸರಿ? ಅಲ್ಲ, ಈಗ ಒಂದು ಸದನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಪತಕ್ಕಂಥದ್ದು. ಇಂಡಿಸಿಪ್ಲಿನ್ ಆದಾಗ ಆ್ಯಕ್ಷನ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ಈ ಪ್ರತಿಭಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ ಅವರು ಈ ರೀತಿಯಾದ ಅಮಾನತುಗೊಳಿಸುವಂಥ ಕೆಲಸ, ಒಂದು ಶಾಂತ ರೀತಿಯಿಂದ ಪ್ರತಿಭಟನೆ. ಹಿಂದೆಲ್ಲ ಸಾಕಷ್ಟು ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೇನೆ ಮತ್ತು ಅಪೋಸಿಷನ್ ಲೀಡರ್ ಆಗಿ ಕೆಲಸ ಮಾಡಿದ್ದೇನೆ. ಸಾಕಷ್ಟು ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಪ್ರೊಟೆಸ್ಟು ಮಾಡಿದ್ದೇವೆ. ಮತ್ತು ಇದು ನಮ್ಮ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ಇರುವಂಥದ್ದು. ಸರ್ಕಾರ ಮೊಂಡುತನ ಮಾಡಿದಾಗ, ಒಂದು ರೀತಿ ಹಠಮಾರಿತನ ಮಾಡಿದಾಗ, ಬಂಡುತನ ತೋರಿಸಿದಾಗ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ. ಹೀಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ. ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು, ಅಥವಾ ಸದನದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು. ಅದು ಮಾಡಲಾರ್ದೇ ಇವತ್ತು ಅವ್ರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ. ಈ ರೀತಿಯಾದಂಥ ಘಟನೆ ಯಾವಾಗ ಇಲ್ಲ. ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಅನ್ನೋಂಥವರು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಮಾನತ್ತಾಗಿ ಅವರು ಕುರ್ಚಿಯಿಂದ ಎಬ್ಬಿಸ್ಕೊಂಡು, ಅವರು ಹೇಳುವುದಿಲ್ಲ ಅಂತಂದ್ರು ಅಮಾನತವಾಗಿ ಎತ್ಕೊಂಡು ಹೋಗಿ ತೆಳಗೆ ಇಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವ್ರು ಮಾಡಿದರು. ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು, ಮುಂದೆ ಕೆಲವೇ ದಿವಸಗಳಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಭೋಜೇಗೌಡರು. ಅಂದರೆ ಈ ರೀತಿಯ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ. ಹಿಂದೆ ಸಿದ್ದರಾಮಯ್ಯನವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದು ಏನು ಬಾಗಿಲಿರ್ತವೆ, ಅದಕ್ಕೆ ಒದ್ದು ಕದ ತೆಗಿತೀವಿಲ್ಲ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು. ಅವಾಗೇನಾದರೂ ಅವ್ನು ಸಸ್ಪೆಂಡ್ ಮಾಡಿದರು. ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ, ಮತ್ತು ಈಗ ಕಾಗದ ಪತ್ರಗಳ ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟ್ ಒಂದು ಇದಾಗಿಬಿಟ್ಟಿದೆ, ಒಂದು ಹಂಗಾಗಿಬಿಟ್ಟಿದೆ. ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು, ಸ್ಪೀಕರ್ ಪೀಠಕ್ಕೆ ಏನಾದ್ರು ಹೋಗಿದ್ರು, ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ರೆ ಅವಾಗ ಈ ರೀತಿ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಯಾರ ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ, 6 ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ. ಆ ರೀತಿಯಾದಂಥದ್ದು ಇದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗೋದಲ್ಲ. ಹೀಗಾಗಿ ಸ್ಪೀಕರ್ ಇದನ್ನು ಈಗ ಅವರು ಅರ್ಜಿ ಕೊಟ್ಟರೆ ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅನ್ನೋಂಥದ್ದು ಬೇಡ. ನೀವೇ ವಾಲಂಟ್ರಿ, ನಿಮ್ಮ ಅಧಿಕಾರ ಇದೆ, ವಾಲಂಟ್ರಿ ಅದನ್ನು ಸಸ್ಪೆನ್ಷನ್ ಏನು ಮಾಡಿರಲ್ಲ ಅದು ರದ್ದು ಮಾಡಿ. ಯಾಕಂದ್ರೆ ಎಷ್ಟು ಸೀರಿಯಸ್ನೆಸ್ ಅಂದರೆ 6 ತಿಂಗಳ ನೀವು ವಿಧಾನಮಂಡಲ ಕ್ಯಾಂಪಸ್ನಲ್ಲಿ ಬರಬಾರ್ದು, ಯಾವುದೇ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡಬಾರ್ದು, ನಿಮಗೆ ಯಾವುದೇ ಭತ್ಯೆ ಕೊಡೋದಿಲ್ಲ. ಈ ರೀತಿ 108 ಕಂಡೀಷನ್ ಹಾಕಿದ್ದು ಬಹುಶಃ ನನ್ನ ಲೈಫಲ್ಲಿ, ನಾನು ರಾಜಕೀಯ ಲೈಫ್ನಲ್ಲಿ ನೋಡಿಲ್ಲ. ಹೀಗಾಗಿ ಈ ರೀತಿಯಾದಂಥ ನಡವಳಿಕೆ ಮಾನ್ಯ ಸ್ಪೀಕರ್ ಅವ್ರದ್ದು ಸರಿಯಲ್ಲ. ಅದಕ್ಕಾಗಿ ಇದನ್ನು ತಕ್ಷಣವೇ ಅವರೇ ಕರೆಕ್ಷನ್ ಮಾಡಿಕೊಂಡು ಇಮಿಡಿಯೇಟ್ಲಿ ಆ ಸಸ್ಪೆನ್ಷನ್ ವಿಡ್ರಾ ಮಾಡಬೇಕು ಅನ್ನೋದು. ನೀನು ಮಾಡ್ಬೋದಾಗಿತ್ತು, ನೀನು ವಾರ್ನಿಂಗ್ ಕೊಟ್ಟು ನೀನು ಒಂದು ದಿವಸದ ಮಟ್ಟಿಗೆ ಇದು ಮಾಡ್ಬೋದಾಗಿತ್ತು, ಸಸ್ಪೆಂಡ್ ಮಾಡ್ಬೋದಾಗಿತ್ತು. ಮಾಡ್ತಾರೆ ಒಂದೊಂದು ಹಂತಕ್ಕೆ ಒಂದು ದಿವಸ ಸಸ್ಪೆಂಡು, ಮತ್ತೆ ಅದೇ ಅತಿಯಾದ ಇಂಡಿಸಿಪ್ಲಿನ್ ಆದರೆ 1 ವಾರ ಸಸ್ಪೆಂಡು, ಹೋಗಿ 6 ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು
ಮತ್ತು ಇನ್ನು ವಿಧಾನಮಂಡಲಿ ನೀವು ಬರಬೇಡ್ರಿ ಅನ್ನುವಂಥದ್ದು ಬೇರೆ. ಆದರೆ ಕಮಿಟಿ ಇರ್ತಾವೆ, ಸಬ್ಜೆಕ್ಟ್ ಕಮಿಟಿ ಇರ್ತಾವೆ, ಸ್ಟ್ಯಾಂಡಿಂಗ್ ಕಮಿಟಿ ಇರ್ತಾವೆ. ಯಾವುದೇ ಕಮಿಟಿ ಮೀಟಿಂಗು ಹೋಗಬಾರ್ದು ನೀವು ಅಂತ ರಿಸ್ಟ್ರಿಕ್ಷನ್ ಹಾಕೋದು ಏನದಲ್ಲ, ಇದು ಶಾಸಕರ ರೈಟ್ಸನ್ನು, ಹಕ್ಕನ್ನು ಕಲ್ಟೇಲ್ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ, ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಇದು ಮತ್ತು ಸಂವಿಧಾನ ಬಾಹಿರವಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ತಕ್ಷಣ ವಿಡ್ರಾ ಮಾಡಬೇಕು ಮತ್ತು ಮುಖ್ಯಮಂತ್ರಿನೇ ಇದಕ್ಕೆ ಇನಿಷಿಯೇಷನ್ ತಗೋ. ಅವರ ಪ್ರಚೋದನೆ ಇಲ್ಲದೆ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಆಡಳಿತ ಪಕ್ಷ ಇವತ್ತು ಪ್ರತಿಪಕ್ಷವನ್ನು ಗೌರವದಿಂದ ನೋಡೋದಾದರೆ ಸಿದ್ದರಾಮಯ್ಯ ಮುಂದೆ ನಿಂತು ಇದನ್ನು ವಿಡ್ರಾ ಮಾಡಲಿಕ್ಕೆ ಹೇಳುವಂಥದ್ದಾಗಬೇಕು. ಅಂದಾಗ ಮಾತ್ರ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಒಂದು ಗೌರವ ಬರಲಿಕ್ಕೆ ಸಾಧ್ಯ. ಇದು ಪ್ರೀ ಪ್ಲಾನ್ ಅನ್ಸಲ್ಲ ಅಂತ